ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ ಬೆಳಗ್ಗೆನೇ ಎಷ್ಟು ಸೆಕೆ ಅಂದರೆ, ನಾನು ಸ್ನಾನ ಮಾಡಿ ರೆಡಿ ಆಗಿಬಿಟ್ಟು ಹೊರಗಡೆ ಅಂದರೆ ಯಲ್ಲಾಪುರಕ್ಕೆ ಹೋಗೋಣ ಅಂತ ಹೊರಟಿದ್ದೀನಿ ಇವತ್ತು. ಸ್ವಲ್ಪ ಕೆಲಸ ಐತೆ, ಹಂಗಾಗಿ ಹೊರಟಿದ್ದೀನಿ. ಈಗಲೇ ಇಷ್ಟೊಂದು ಸೆಕೆ, ನಿಜವಾಗ್ಲೂ ಯಪ್ಪ ಹೆಂಗೆ ಹೋಗಿ ಬರೋದು ಹೊರಗಡೆ ಅನ್ನಿಸ್ತೈತೆ, ಅಷ್ಟು ಸೆಕೆ. ಬಿಸಿಲು ಬೇರೆ ಹೊರಗಡೆ ಹೆಂಗೆ ಉರಿತೈತೆ. ಊಟ ಬೇರೆ ಮಾಡಿದೆ, ಬಿಸಿದು ಸಾರು ಹಾಕ್ಕೊಂಡು, ಅದಕ್ಕೆ ಸೆಕೆ ನೀರು ನೋಡಿ ಹೊರಟೆ. ನನ್ನ ಮಗ ಮಲ್ಗವನೆ, ಅದಕ್ಕೆ ಬಾಗಿಲು ಹಾಕ್ಕೊಂಡಂಗೆ ಹೊರಡ್ತೀನಿ ನಾನು. ನೋಡೋಣ ಯಲ್ಲಾಪುರಕ್ಕೆ ಎಂತಕ್ಕಪ್ಪ ಅಂದರೆ, ನಾನು ಗ್ರಾಮನ್ ಹತ್ರ ಹೋಗಿ ಬರಬೇಕು. ಸ್ವಲ್ಪ ಕೆಲಸ ಐತೆ ನನಗೆ, ಅದಕ್ಕಾಗಿ ನಂದು ಗೃಹಲಕ್ಷ್ಮಿ ದುಡ್ಡು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗೈತೆ, ಚೆಕ್ ಮಾಡಿಸ್ಕೊಂಬರೋಣ ಅಂತೇಳಿ ಹೋಗ್ತಾಯಿದ್ದೀನಿ. ಯಾಕಂದರೆ ನಾನು ಅಲ್ಲೆಲ್ವ ಮಾಡಿಸಿದ್ದು, ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಬಸ್ ಸ್ಟ್ಯಾಂಡಿಗೆ ಬಂದೆ. ಬಸ್ಸು ಇದು ಮಧುಗಿರಿ ಕೊರಟಗೆರೆ ಬಸ್ಸು ಮೇಲ್ಗಡೆಗೆ ಬಂದರೆ ನೋಡೋಣ ತಡಿ ನಿಲ್ಲಿಸ್ತೈತೇನೋ ಅಂತೇಳಿ ಡ್ರೈವರ್ ಅಣ್ಣಂಗೆ ಕೇಳಿದೆ. ಅವಣ್ಣ ಇಲ್ಲಕ್ಕ ನಿಲ್ಲಿಸಲ್ಲ ಅಂದರು. ಯಾಕೋ ಗೊತ್ತಿಲ್ಲ, ಮಧುಗಿರಿ ಬಸ್ಸನ್ನು ಎಲ್ಲ ಯಲ್ಲಾಪುರದಲ್ಲಿ ನಿಲ್ಲಿಸಲ್ಲ ಅಂತಾರೆ. ನಿಲ್ಲಿಸ್ತಾರೆ, ಯಾಕೋ ಒಂದೊಂದ್ಸಲ ಕೇಳಿದ್ರೆ ಅವರು ಹತ್ತಿಸ್ಕೊಳ್ಳಲ್ಲ, ಕೇಳ್ದಂಗೆ ಹತ್ಬೇಕಷ್ಟೇ ಬಸ್ಗಳಿಗೆ. ಆಮೇಲೆ ಸರಿ ಏನು ಮಾಡೋಕ್ಕಾಗಲ್ಲ, ಆಟೋಕ್ಕೆ ಹೋಗ್ಬಿಡೋಣ, ಟೈಮ್ ಆಗುತ್ತೆ ಅಂತ. ಅಲ್ಲಿ 12 ಕಾಲಾಗಿತ್ತು, ಟೈಮ್ ಆಗುತ್ತೆ ಅಂದ್ಬಿಟ್ಟು ಆಟೋಕ್ಕೆ ಹೊರಟೆ. ಹೋಗ್ತಾ ಇದ್ದೀನಿ. ಆಟೋದಲ್ಲಿ ಕೂತಿದ್ದೀನಿ. ಇನ್ನೂ ಅವಣ್ಣ ಇನ್ನೂ ಜನ ಬರಬೇಕಲ್ವ, ಅದಕ್ಕೇ ಕಾಯ್ತಾವ್ರೆ ನೋಡಿ. ಇದು ನಾನು ಆಟೋದಲ್ಲಿ ರೋಡ್ ದಾಟ್ಕೊಂಡು ಈ ಕಡೆಗೆ ಬರೋಕ್ಕಾಗಲ್ಲ ಒಂದೊಂದ್ಸಲ. ನಿಜವಾಗ್ಲೂ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಕಡೆಯಿಂದ ಸಿವಿಲ್ ಬಸ್ ಸ್ಟ್ಯಾಂಡ್ ಕಡೆಗೆ ರೋಡ್ ದಾಟೋದು ತುಂಬ ಕಷ್ಟ ತುಮಕೂರಲ್ಲಿ. ಅದು ಈ ಸರ್ಕಲಲ್ಲಿ ಇಲ್ಲಿ ನೋಡಿ, ಒಂದ್ರ ಮೇಲೊಂದು ಗಾಡಿಗಳು ಬರ್ತಾನೆ ಇರ್ತವೆ, ಮತ್ತು ಬಸ್ಗಳು ಅಷ್ಟೇ. ವಯಸ್ಸಾದವ್ರು ರೋಡ್ ದಾಟೋದು ತುಂಬ ಕಷ್ಟ ನೋಡಿ, ಒಂದ್ರ ಹಿಂದೆ ಒಂದು ಬಸ್ಗಳು. ನಾವು ಏನಪ್ಪ ಅಂದರೆ ಸಿಗ್ನಲ್ ಇರತ್ತವಾದರೆ ಆರಾಮಾಗಿ ದಾಟ್ಬಿಡ್ಬೋದು. ಈ ಥರ ಒಂದೇ ಸಮಕ್ಕೆ ಗಾಡಿಗಳು ಬರ್ತಿರೋದು ದಾಟೋಕ್ಕಾಗಲ್ಲ. ಹಂಗೋ ಹಿಂಗೋ ಜನ ಬಂದರು, ಆಟೋ ಅಣ್ಣ ಹೊರಟರು. ನಾನು ಬಸ್ಸಿಗೆ ಹೋಗ್ಬಿಡೋಣ, ಇನ್ನೇನು ಮಾಡೋದು, ದುಡ್ಡು ಬೇರೆ ಕಮ್ಮಿ ಐತೆ ಚಾರ್ಜ್ಗೆ ಅಂದ್ಕೊಂಡೆ ಹೋದೆ. ಆದರೂ ಬಸ್ ಸಿಗಲಿಲ್ಲ. ಇನ್ನೇನು ಮಾಡೋದು, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಚಾರ್ಜ್ ಇಕ್ಕೊಂಬರ್ಬೇಕು. ಈ 30 ರೂಪಾಯಿ ಮಾಡಿರೋದ್ರಿಂದ ನಮಗೆ ಸ್ವಲ್ಪ ಓಡಾಡೋದು ಕಷ್ಟನೇ. ಹಂಗಾಗಿ ಈಗ ಯಲ್ಲಾಪುರಕ್ಕೆ ಹೋಗಿ ನಮ್ಮ ಮನೆಗೆ ಬರಬೇಕು ಅಂದರೆ 120 ರೂಪಾಯಿ ಚಾರ್ಜೇ ಆಗೋಗ್ಬಿಡುತ್ತೆ ನನಗೆ. 120 ರೂಪಾಯಿ ಚಾರ್ಜ್ ಆಗುತ್ತೆ. ಆದರೂ ನಾನು ಅಲ್ಲಿ ನಮ್ಮನೆ ತವಲಿಂದ ಬಸ್ಸಿಗೆ ಬಂದೆ ಬಸ್ ಸ್ಟ್ಯಾಂಡಿಗೆ. ಮತ್ತು ಇವಾಗ ಆಟೋಕ್ಕೆ ಒಂದು ಚಾರ್ಜ್ ಮಾತ್ರ, ಆಟೋಕ್ಕೆ ಅಲ್ಲಿಂದ ಬರ್ಬೇಕಾದ್ರೆ ಬಸ್ಸಿಗೆ ಬರ್ತೀನಿ. ಆಟೋಕ್ಕೆ ಬರೋಕ್ಕಾಗಲ್ಲ, ದುಡ್ಡಿಲ್ಲ ನೋಡಿ. ಇಲ್ಲಿ ಆಂಜನೇಯನ ಆರ್ಚ್ ಹತ್ರ ಸಿಗ್ನಲ್ ಬಿತ್ತು ನೋಡಿ, ಕೋಡಿ ಬಸವಣ್ಣನ ದೇವಸ್ಥಾನ. ಇಲ್ಲಿ ಬಂದ್ವಿ ಯಾವಾಗಲೇ. ನೋಡೋಣ ಎಷ್ಟೊತ್ತಾಗುತ್ತೋ ಹೋಗೋಷ್ಟೊತ್ತಿಗೆ. ಹೋಗಿದ್ದ ಕೆಲಸ ಬೇಗ ಮುಗಿಸ್ಕೊಂಡು ಬಂದರೆ ಸಾಕು. ನಾನು ಹೋಗಿದ್ದ ಕೆಲಸ ಅದು ಚೆಕ್ ಮಾಡಿಸ್ದೆ, ನೋಡೋಣ ಎಲ್ಲ ಚೆಕ್ ಮಾಡಿಸಿ ಬಂದಿದ್ದೀನಿ. ಮತ್ತು ಹಂಗೆ ಪೋಸ್ಟ್ ಆಫೀಸ್ ಹತ್ರ ಬಂದೆ. ಪೋಸ್ಟ್ ಆಫೀಸ್ ಹತ್ರ ಸ್ವಲ್ಪ ಕೆಲಸ ಇತ್ತು, ಅದನ್ನು ಹಂಗೆ ಮುಗಿಸ್ಕೊಂಡು ಬರ್ತಾಯಿದ್ದೀನಿ. ಪೋಸ್ಟ್ ಆಫೀಸ್ಗೆ ಹೋಗೋ ರೋಡ್ ಇದು. ಇಲ್ಲಿ ಬರ್ತಾಯಿದ್ದೀನಿ. ಇದು DC ಆಫೀಸ್ ಏನೋ ಅಂತಾರಲ್ವ, ಅದು ಅನಿಸುತ್ತಿದ್ದು. ಅದೇ ಅಗ್ರಿಮೆಂಟ್ ಎಲ್ಲ ಮಾಡ್ತಾರಲ್ವ, ಅದು ಒಂದು ರಿಜಿಸ್ಟ್ರೇಷನ್ ಅದೆಲ್ಲ ಮಾಡ್ತಾರಲ್ಲ, ಅಲ್ಲಿ ಇದು. ಹಂಗೆ ನಡ್ಕೊಂಡು ಬರ್ತಾಯಿದ್ದೀನಿ. ಬಿಸಿಲು ನೋಡಿ ಹೆಂಗೆ ಉರಿತೈತೆ. ಅಪ್ಪ ಬಿಸಿಲಲ್ಲಂತೂ ನಿಜವಾಗ್ಲೂ ನಾನು ಹೊರಗಡೆ ಎಲ್ಲನ ಹೋದರೆ ನೀರು ಏನಾದರೂ ತಗೊಂಡೋಗೋಣ ಅಂದರೆ ಬ್ಯಾಗ್ ಇಲ್ಲ ನನ್ನ ಹತ್ರ. ಅದು ಯಾವುದೋ ಒಂದು ಸಣ್ಣ ಬ್ಯಾಗ್ ಇಟ್ಕೊಂಡು ಓಡಾಡ್ತೀನ, ಕೈ ಚೀಲದಂಥದ್ದು. ಅದರಲ್ಲಿ ನೀರು ಇಟ್ಕೊಳಕ್ಕಾಗಲ್ಲ. ಆಧಾರ್ ಕಾರ್ಡು ಮತ್ತು ಎಲ್ಲ ಇಟ್ಕೊಂಡಿದ್ದೆ. ಹಂಗಾಗಿ ಆಧಾರ್ ಕಾರ್ಡು, ಪಾನ್ ಕಾರ್ಡು ಎಲ್ಲ ಅದರಲ್ಲೇ ಇಟ್ಕೊಂಡಿದ್ದಲ್ವ, ನೆಂದೋಗ್ಬಿಡುತ್ತೆ ನಾನು ಏನಾರು ಬಾಟ್ಲಲ್ಲಿ ನೀರು ಇಟ್ಕೊಂಡ್ರೆ. ಅದಕ್ಕೇ ನಾನು ನೀರು ಬೇರೆ ತಗೊಂಡೋಗಿರಲಿಲ್ಲ. ನಾನೆಲ್ಲನ ಹೊರಗಡೆ ಹೋದರೆ ಹಂಗೂ ತೀರಾ ಬಾಯಾರಿದ್ರೆ ಬಾಟ್ಲು ತಗೊಂಡು ಕುಡಿತೀನಿ. ಇಲ್ಲಾಂದರೆ ಮನೆಗೆ ಬಂದು, ನಾನು ಹೊರಗಡೆ ಎಲ್ಲೂ ನೀರು ಜಾಸ್ತಿ ಕುಡಿಯೋಲ್ಲ, ಮನೆಗೆ ಬಂದುಬಿಡ್ತೀನಿ. ಆಮೇಲೆ ಇಲ್ಲಿ ನನ್ನ ಮಗ ಏನಾದ್ರು ತಾಂಬಾರಮ್ಮ ಅಂದ. ನಾನು ಗೋಬಿನೂ ಎಗ್ ರೈಸು ತಗೊಂಡೋಗೋಣ ಅಂದ್ಬಿಟ್ಟು, ಬುಧವಾರ ಅಲ್ವ ಇವತ್ತು, ತಗೊಂಡೋಗೋಣ ಅಂತ ಇಲ್ಲಿ ಅವ್ರು ಕೇಳಿದೆ. ಅವ್ರು ಕಟ್ತಾವ್ರೆ. ಇದು ಸಿವಿಲ್ ಬಸ್ ಸ್ಟ್ಯಾಂಡ್ ಆಪೋಸಿಟೇ ಇರೋದು ಅಂಗಡಿ. ಅಂಗಡಿಯವರು ನಾನು ವೀಡಿಯೋ ಮಾಡೋದು ನೋಡಿ ನಗ್ತಾಯಿದ್ರು. ಅಣ್ಣವರು ನಕ್ಕಲಿ ಬಿಡ್ರಿ, ಅಂದರೆ ಕೆಲವು ಜನ ನಗ್ತಾರೆ. ನಾನು ವೀಡಿಯೋಗಳು ಯಾರನ್ನಾಗಲಿ ಮೊಬೈಲ್ ಹಿಡ್ಕೊಂಡು ನಿಂತ್ಕೊಂಡ್ರು ಅಂದರೆ ಸುಮಾರು ಜನ ನಗ್ತಾರೆ. ನಾನು ಒಬ್ಬಳೇ ಅಂತಲ್ಲ, ಯಾರೇ ಮಾಡೋಕ್ಕೋದ್ರೂ ನಗ್ತಿರ್ತಾರೆ. ಏನು ಮಾಡೋಕ್ಕಾಗಲ್ಲ, ನಗ್ತಾಯಿದ್ರು. ಆ ಅಣ್ಣವ್ರು ಮಾತಾಡ್ತಾಯಿದ್ರು ಏನೋ ವೀಡಿಯೋ ಮಾಡ್ತಾರೆ ಅಂತ. ಆಮೇಲೆ ಎಗ್ ರೈಸು ಮತ್ತು ಗೋಬಿ 2 ಕಟ್ಟಿಸ್ಕೊಂಡು ಸಿವಿಲ್ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಾಯಿದ್ದೀನಿ. ನಿಜವಾಗ್ಲೂ ಕೆಲವು ಜನಗಳು ಹಂಗೆ ನಗ್ತಾ ಇರ್ತಾರೆ. ನಾವು ವೀಡಿಯೋಗಳ್ನೇನಾದರೂ ಮಾಡ್ತಿದ್ರೆ, ಆದರೂ ಹೆದರಬಾರ್ದು, ಮಾಡ್ತಾ ಇರಬೇಕು. ಅವ್ರು ನಗೋರು ನಗ್ತಾ ಇರಲಿ ಅಲ್ವಾ. ಯಾವುದಕ್ಕೆ ನಗಲ್ಲ ಮನುಷ್ಯ, ಇವಾಗ ಪ್ರತಿಯೊಂದಕ್ಕೂ ನಗ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಹಂಗೆ ನಾನು ನೋಡಿ ಬಸ್ ಸ್ಟ್ಯಾಂಡಿಗೆ ಬಂದೆ, ಮನೆಗೆ ಹೋಗೋಣ ಅಂತ. ಬಸ್ ನೋಡಿ, ಗೌರ್ಮೆಂಟ್ ಬಸ್ಸು ಇಷ್ಟೊಂದು ನಿಂತೈವೆ.
ನೋಡಿ ಇಷ್ಟೊಂದು ನಿಂತವೆ ಬಸ್ಸು. ಇಷ್ಟೊಂದು ನಿಂತವೆ. ಇವೆಲ್ಲ ಬೆಂಗ್ಳೂರಿಗೆ ಹೋಗೋ ಬಸ್ಸು. ಇವೇನು ನಮ್ಮ ಕಡೆ ಇವೇನು ಸಿಟಿ ಬಸ್ ಅಲ್ಲ, ಬೆಂಗ್ಳೂರು ಕಡೆಗೆ ಹೋಗೋ ಬಸ್ ಇವೆಲ್ಲ. ಏನೋ ಹೊಸ ಬಸ್ ಬೇರೆ ಬಿಟ್ಟವ್ರು, BMTC ಅಂತೀವು, ಹೊಸ ಬಸ್ಸು. ನಾನು ಬಸ್ ಸ್ಟ್ಯಾಂಡಿಗೆ ಬಂದೆ. ನಮ್ಮ ಕಡೆ ಬಸ್ ಇನ್ನೂ ಬಂದಿರಲಿಲ್ಲ, ಕಾಯ್ತಾ ಇದ್ದೀನಿ. ಎಗ್ ರೈಸು ಗೋಬಿ ಹಿಡ್ಕೊಂಡು ಕೂತಿದ್ದೀನಿ, ಬಸ್ ಬಂದಿಲ್ಲ, ಕಾಯ್ತಾ ಇದ್ದೀನಿ. ಎಷ್ಟೊತ್ತಿಗೆ ಬರುತ್ತೋ ಏನೋ ನೋಡೋಣ. ನೋಡಿ ಆ ಕಡೆ ಎಲ್ಲ ತುಂಬ ಜನ ನಿಂತವ್ರೆ. ಅಂದರೆ ಸಿಟಿ ಗಾಡಿಗಳು ಬರಬೇಕಲ್ವ, ಸಿಟಿ ಬಸ್ಸಿಗೆ ಕಾಯ್ತಾವ್ರೆ ಎಲ್ಲರೂ. ನಾನು ಕಾಯ್ತಾ ಇದ್ದೀನಿ. ಸೆಕೆ ನೋಡಿ ಯಪ್ಪ ಬಿಸಿಲು. ಈ ಕೆಳಗಡೆ ಬಸ್ ಸ್ಟ್ಯಾಂಡಲ್ಲಂತೂ ನಿಜವಾಗ್ಲೂ ಮಧ್ಯಾಹ್ನ ಟೈಮ್ ಕೂತ್ಕೊಳ್ಳೋಕ್ಕಾಗಲ್ಲ. ನಾನು ನನ್ನ ಮೊಬೈಲಲ್ಲಿ ಕರೆನ್ಸಿ ಇತ್ತು, ನೆಟ್ ಇರಲಿಲ್ಲ. ನೋಡೋಣ ಇಲ್ಲಿ ಹಾಕ್ತಾರೆ, ನಾನೊಂದು ಮೊಬೈಲ್ ಅಂಗಡಿ ಕಾಣ್ತಾ ಇತ್ತಲ್ಲ, ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ನೋಡೋಣ ಅಲ್ಲಿ ಹಾಕ್ತಾರೇನೋ ಅಂದ್ಬಿಟ್ಟು ಕೇಳೋಣ ಅಂತ ಹೋಗ್ತಾ ಇದ್ದೀನಿ. ಬಸ್ ಬರೋದಿನ ಲೇಟು ಅಂತ. ಇಲ್ಲಿ ಒಬ್ಬರು ಕಂಡಕ್ಟ್ರಕ್ಕ, ಅವರು ಒಂದೊಂದ್ಸಲಿ ನಮ್ಮ ಕಡೆ ರೂಟ್ಗೆ ಬಸ್ಸಲ್ಲಿರ್ತಾರೆ. ಅವಾಗ ನಾನು ಮಾತಾಡ್ಸಿವ್ನಿ, ಹಂಗಾಗಿ ಅಲ್ಲಿ ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡ್ತಿದ್ದೆ. ಅವರು ದವಸಪೇಟೆ ಕಡೆ ರೂಟಲ್ಲಿ ಅವ್ರಂತ ಇವಾಗ, ಹಂಗಾಗಿ ಅಲ್ಲಿ ಸಿಕ್ಕಿದ್ರಲ್ಲ ಯಾವಾಗನ ಸಿಕ್ಕಲಿ ಮಾತಾಡಿಸ್ತಿರ್ತಾರೆ. ನಾನು ಅವರೊಬ್ಬರನ್ನ ಪರಿಚಯ ಮಾಡ್ಕೊಂಡಿದ್ದೀನಿ. ನಮ್ಮ ಕಡೆ ಯಾವಾಗಲೂ ಬರೋರಲ್ಲ ನಮ್ಮ ರೂಟಲ್ಲಿ, ಹಂಗಾಗಿ ನೋಡಿ ಇಲ್ಲಿ ಹೋಗ್ತಾ ಇದ್ದೀನಿ. ಅವ್ರು ಹೋದ್ರು, ನಾನು ಹಂಗೆ ಇಲ್ಲಿ ಮೊಬೈಲ್ ನೆಟ್ ಹಾಕ್ಸೋಣ ಅಂತ ಬರ್ತಾಯಿದ್ದೀನಿ. ನೋಡೋಣ ಹಾಕ್ತಾರೋ ಏನೋ ಗೊತ್ತಿಲ್ಲ. ಹಾಕಿದ್ರೆ ನನ್ನ ಪುಣ್ಯ, ಹಾಕಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಅಂದರೆ ತೀರಾ ಇಲ್ಲ ನನ್ನ ಮೊಬೈಲಲ್ಲಿ. ಅದಕ್ಕೆ ಏನಾದರೂ ಹೊರ್ಗಡೆ ಹೋದಾಗ ಚೆಕ್ ಮಾಡೋಕ್ಕೆ ಏನಕ್ಕೂ ಇರೋದಿಲ್ಲ. ಅದಕ್ಕೋಸ್ಕರ ನಂಗೆ ತುಂಬ ಪ್ರಾಬ್ಲಮ್ ಆಯ್ತು ಇವತ್ತು ಮೊಬೈಲಲ್ಲಿ ನೆಟ್ ಇಲ್ಲದ್ದು. ಅದಕ್ಕೇ ಅವರು ಹಾಕಲ್ಲ ನಾವು ಅಂತ ಹೇಳ್ತಾಯಿದ್ರು. ನಾನು ಹಂಗೂ ಎಲ್ಲಿ ಹಾಕ್ತಾರೆ ಇಲ್ಲಿ ಅಂತ ಕೇಳಿದೆ. ಅಲ್ಲೆಲ್ಲ ಮುಂದೆ ಹಾಕ್ತಾರೆ, ಅಲ್ಲಿಗೆ ಹೋಗ್ರಿ ಅಂದರು. ಅಯ್ಯೋ ಮುಂದೆ ಇನ್ನೆಲ್ಲಪ್ಪ ಹೋಗೋದು ಅಂದ್ಬಿಟ್ಟು, ಇವಾಗ ನಾನು ಅಲ್ಲಿ ಹೋಗಿ ಅಲ್ಲೆಲ್ಲ ಈ ಬಿಸಿಲಾಗಿ ಯಾರು ತಿರುಗ್ತಾರೆ ಅಂದ್ಬಿಟ್ಟು ಮನೆ ಹತ್ರನೇ ಎಲ್ಲಾದರೂ ನೋಡೋಣ ಬಿಡು ಅಂದ್ಬಿಟ್ಟು ಬರ್ತಾಯಿದ್ದೀನಿ. ಯಾಕಂದರೆ ಮೊಬೈಲಲ್ಲಿ ಕರೆನ್ಸಿ ಹಾಕಿಸೋಲೆ ನೆಟ್ ಹಾಕ್ಸೋದು ಒಳ್ಳೆಯದು. ನನ್ನ ಮಗನೇ ಕರೆನ್ಸಿ ಹಾಕೋದು ನನಗೆ, ಅವ್ನು ನೆಟ್ ಹಾಕಲ್ಲ ಜಾಸ್ತಿ ನನಗೆ. ನಾನೇನಾನ ಹೊರ್ಗಡೆ ಹೋದಾಗ ಏನಕ್ಕಾದ್ರೂ ಚೆಕ್ ಮಾಡಬೇಕು ಅಂದರೆ, ಅಕಸ್ಮಾತು ಏನಾನ ಇವಾಗ ಬೇಕು ಅಂದರೆ ನೆಟ್ ಬೇಕೇ ಬೇಕಲ್ಲ ಮೊಬೈಲಲ್ಲಿ, ನೆಟ್ ಇಲ್ಲ. ಹಂಗಾಗಿ ಇನ್ಯಾರು ಅಂದ್ಬಿಟ್ಟು ಹಂಗೆ ವಾಪಸ್ ಬಂದ್ಬಿಟ್ಟೆ ನಾನು ಸ್ಟಾಪ್ಗೆ. ಇಲ್ಲಿ ಅಂಗಡಿಗಳೆಲ್ಲ ಇಲ್ಲಿ ಕೂತ್ಕೊಳ್ಳೋಕೆ ನೋಡಿ ಎಷ್ಟೊಂದು ಜನ ನಿಂತ್ಕೊಂಡೇ ಇರ್ತಾರೆ. ನಿಜವಾಗ್ಲೂ ಒಂದು ಎರಡು ಲೈನಲ್ಲೇನೋ ಕೂತ್ಕೊಳ್ಳೋಕೆ ಜಾಗ ಮಾಡಿಸವ್ರೇನೋ. ಇಲ್ಲಂತೂ ಬರೀ ನೆಲದಲ್ಲಿ ಕೂತ್ಕೊಳ್ಳೋದೇ, ಕಲ್ಲುಗಳು ಹಾಕ್ಸಿಲ್ಲ, ಏನಿಲ್ಲ, ಕೂತ್ಕೊಳ್ಳೋ ವ್ಯವಸ್ಥೆ ಇಲ್ಲ. ಅವ್ರವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡಿಸಿರ್ತಾರೆ ಅಧಿಕಾರಿಗಳು ಕೆಲಸನ, ಏನೂ ಮಾಡೋಕ್ಕಾಗಲ್ಲ. ನೋಡಿ ನಾನು ಹೋಗ್ತಾಯಿದ್ದೀನಿ, ನನಗಿನ್ನ ಬಸ್ ಬಂದಿರಲಿಲ್ಲ, ನಡ್ಕೊಂಡು ಆ ಕಡೆಗೆ ಹೋಗ್ತಾಯಿದ್ದೀನಿ. ಈ ಕಡೆಯಿಂದ ಅಲ್ಲಿ ಬಸ್ ಸ್ಟಾಪ್, ಅಲ್ಲಿನೇ ಬಸ್ ಬರೋದು ನಮಗೆ. ಹಂಗಾಗಿ ಇಲ್ಲಿ ಕೂತ್ಕೊಂಡಿದ್ದೀನಿ. ಎಷ್ಟೊತ್ತಿಗೆ ಬರುತ್ತೋ ನೋಡೋಣ ಬಸ್ಸು. ಸೆಕೆ ಬೇರೆ ನೋಡಿ, ಅಂತೂ ಇಂತೂ ಬಸ್ ಬಂತು. ಬಸ್ ಹತ್ತು ಕೂತ್ಕೊಂಡೆ, ಹೆಂಗೋ ಜನದೊಳಗೆ ನುಗ್ಗಿಬಿಟ್ಟು ಸೀಟ್ ಹಿಡ್ಕೊಂಬಿಟ್ಟೆ ನಾನು. ಇಲ್ಲಾಂದರೆ ಸೀಟ್ ಸಿಗೋಲ್ಲ, ಸೆಕೆ ಒಳಗೆ ನಿಂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೇ ಬಸ್ ಬಂತು. ಅಪ್ಪ ಬಸ್ಸು ಹೊರಟ್ರೆ ಸಾಕಪ್ಪ ಅನಿಸ್ಬಿಟ್ಟೈತೆ. ತುಂಬ ಸೆಕೆ ಇಲ್ಲಂತೂ.